ಮಾಡಿದ್ರೆ ನಾವೆಲ್ಲ ಸಂತೋಷ, ನಮಗೆಲ್ಲ ಸಂತೋಷ. ತುಂಬಾ 2 ಗಂಟೆಯಿಂದ ಕಾಯ್ತಾ ಇದೀವಿ ನಾವೆಲ್ಲನೂ. ಈ ತರ ಕಾಯಿಸಬಾರದು ನಿಜವಾಗ್ಲೂ. ಅವರು 2 ಗಂಟೆಯಿಂದ ಕಾಯ್ತಿದ್ವಿ. ಅಟ್ಲೀಸ್ಟ್ ದರ್ಶನ ಆದ್ರೂ ಮಾಡ್ಕೊಂಡು ಹೋಗ್ತಿದ್ವಿ. ಇದುವರೆಗೂ ಓಪನ್ ಮಾಡಿಲ್ಲ ಇವರು. ಯಾವಾಗ್ಲೂ ಮಾಡ್ತಾ ಇದ್ರು, ಬಟ್ ಲಾಸ್ಟ್ ಇಯರ್ ಎಲ್ಲ ಮಾಡಿದ್ರು, ಈ ಸಲ ಮಾಡಿಲ್ಲ ಇವರು. ಲಾಸ್ಟ್ ಇಯರ್ ಎಲ್ಲ ಮಾಡಿದ್ರು, ಅದು ನಂಬ್ಕೊಂಡು ಬಂದಿಲ್ಲ. ಮಾಡಿಲ್ಲ ನಾವು. ಇವಾಗ ನೋಡಿದ್ರೆ ಮಾಡ್ತಾ ಇಲ್ಲ. ಸೊ 6 ಗಂಟೆ 5:30 6 ಗಂಟೆ ಬಂದಿದ್ವಿ ನಾವು. ಸೊ ಮತ್ತೆ ತಿರುಗಿ ಮನೆಗೆ ಹೇಗೆ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ನಾವು 3 ಅವರಿಂದ ಕಾಯ್ತಾ ಇದ್ದೀವಿ. ಸೂರ್ಯನ ರಶ್ಮಿ ಈ ಸಲ ಸ್ಪರ್ಶ ಮಾಡಿಲ್ಲ. ವರ್ಷ ಟಿವಿನಲ್ಲೇ ನೋಡ್ತಾ ಇದ್ದ. ಈ ವರ್ಷ ಡೈರೆಕ್ಟಾಗಿ ಬಂದು ದರ್ಶನ ಮಾಡೋಣ ಅಂತ ಬಂದಿದ್ದೀವಿ. ಆದಷ್ಟು ಬೇಗ ಸ್ವಾಮಿ ದರ್ಶನ ಮಾಡಬೇಕು ಅನ್ನೋ ಆತಂಕ ಇದೆ. ನಾವು ಆ ಕಡೆ ಗರ್ಭಗೆರೆಯಿಂದ ಬಂದಿದ್ದೀವಿ. ಶಾಂತಮ್ಮ ಬ್ಯಾಡ್ರಳ್ಳಿಯಿಂದ ಬಂದಿದ್ದೀವಿ. ದೇವ್ರ ದರ್ಶನಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ಇನ್ನ ಇಷ್ಟೊತ್ತಾದ್ರೂ ಆಗಿಲ್ಲ. ಬೇಗ ದರ್ಶನ ಆಗ್ಲಿ ಅಂತ ಕೇಳ್ಕೊಂತಾ ಇದ್ದೀವಿ. ಯಶೋಧ. ಭಕ್ತಾದಿಗಳು ದೇವರ ದರ್ಶನಕ್ಕಾಗಿ ಕಾಯ್ತಾ ಇದ್ದಾರೆ. ಮತ್ತೊಂದೆಡೆ ಈ ಬಾರಿ ಇದು ಇತಿಹಾಸದಲ್ಲಿ 3ನೇ ಬಾರಿ ಅಂತೆ ಈ ರೀತಿ ಆಗೋದು. ಮೋಡ ಕವಿದ ವಾತಾವರಣದ ಕಾರಣಕ್ಕಾಗಿ ಸೂರ್ಯರಶ್ಮಿ ಶಿವನನ್ನ ಸ್ಪರ್ಶ ಮಾಡಿಲ್ಲ, ಗವಿ ಗಂಗಾಧರನನ್ನ ಸ್ಪರ್ಶ ಮಾಡಿಲ್ಲ. ಬಂಗಾಳ ಕೊಲ್ಲಿಯಲ್ಲಿ ಸಂಭವಿಸಿರುವಂತಹ ವಾಯುಭಾರ ಕುಸಿತದ ಪರಿಣಾಮ ನಿನ್ನೆಯಿಂದಲೂ ಕೂಡ ಬೆಂಗಳೂರಲ್ಲಿ ಇದೇ ರೀತಿಯ ವಾತಾವರಣ ಇದೆ. ಅಂದರೆ ಮೋಡ ಮುಸುಕಿದ ವಾತಾವರಣ ಇದೆ. ಅದರಿಂದಾಗಿ ಈ ಬಾರಿ ಸೂರ್ಯರಶ್ಮಿ ದೇಗುಲದ ಆವರಣವನ್ನು ಪ್ರವೇಶಿಸಿಲ್ಲ. ಮೋಡ ಕವಿದಿತ್ತು, ಸಂಪೂರ್ಣವಾಗಿ ದಟ್ಟ ಮೋಡ ಆವರಿಸಿತ್ತು. ಅದರಿಂದಾಗಿ ಸೂರ್ಯರಶ್ಮಿ ಪ್ರವೇಶ ಮಾಡಿಲ್ಲ. ಸದ್ಯ ದೇವರಿಗೆ ಮಂಗಳಾರತಿಯಾಗಿದೆ, ಅಭಿಷೇಕವನ್ನ ಮಾಡಲಾಗಿದೆ. ಮುಂದಕ್ಕೆ ಭಕ್ತಾದಿಗಳಿಗೆ ಗವಿಗಂಗಾಧರನ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಅಲ್ಲಿ ಭಕ್ತಾದಿಗಳು ಬಂದು ಹೇಳ್ಕೊಳ್ತಾ ಇದ್ರು 2 ಗಂಟೆ ಆಯ್ತು 3 ಗಂಟೆ ಆಯ್ತು ಬಂದು ಕಾಯ್ತಾ ಇದ್ದೀವಿ ಅಂತ. ಅಂದರೆ ದೇವಸ್ಥಾನ ಮೊದಲೇ ಹೇಳಿತ್ತು ಆ ಸೂರ್ಯರಶ್ಮಿ ಪ್ರವೇಶದ ಸಂದರ್ಭದಲ್ಲಿ ಯಾರಿಗೂ ಕೂಡ ಪ್ರವೇಶ ಇಲ್ಲ, ಸಮಸ್ಯೆ ಆಗಬಾರದು ಅನ್ನೋ ಕಾರಣಕ್ಕಾಗಿ ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಳ್ಳಲಾಗಿತ್ತು. ಇನ್ನೇನೋ ಸ್ವಲ್ಪ ಹೊತ್ತಲ್ಲಿ ಪೂಜೆ ಮುಗಿಸಿದ ನಂತರ, ಅಂದರೆ ಮಂಗಳಾರತಿಯ ಮುಕ್ತಾಯ ಆದ ನಂತರ ಭಕ್ತಾದಿಗಳಿಗೆ ದೇವರ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಸದ್ಯ ನೀವು ನೋಡ್ತಾ ಇದ್ದೀರಿ ದೃಶ್ಯವನ್ನ. ಗವಿ ಗಂಗಾಧರನ ಸನ್ನಿಧಿ ಈ ಬಾರಿ ಭಕ್ತಾದಿಗಳಿಗೆ ನಿರಾಸೆಯಾಗಿದೆ. ಶಿವನ ಪೂಜೆ ಆಗ್ತಾ ಇದೆ, ಮಂಗಳಾರತಿ ನಡೀತಿದೆ. ಅರ್ಚಕರು ಶ್ರೀಕಂಠ ದೀಕ್ಷಿತರು ಸ್ವಾಮಿಗೆ ಕರ್ಪೂರ ನೀರಾಧನವನ್ನು ಮಾಡಿ ಎಲ್ಲರಿಗೂ ಭಗವಂತ ಈ ಲೋಕಕ್ಕೆಲ್ಲ ಕ್ಷೇಮವನ್ನು ಕೋರಲಿ ಅಂತೇಳಿ ಹೇಳಿದ್ದಾರೆ. ಕ್ಷೀರೋದಾರ್ಣವ ಸಂಭವ. ಆ ಕ್ಷೀರಾಭಿಷೇಕ ಮಾಡುವಾಗ ಕಪ್ಪಿಗಿರೋ ಲಿಂಗ ಎಳ್ಳಿಗೆ ಕಾಣಿಸ್ತಿದೆ ಅಂದಾಗ ಎಷ್ಟು ವೈಶಿಷ್ಟ್ಯತೆ ಇದೆ. ಆ ರೀತಿಯಾಗಿ ಆ ಶಿವನನ್ನ ಈಗ ಅರ್ಚಕರು ಮಂಗಳಾರತಿ ದೇವಾಲಯ ಮಧ್ಯದಲ್ಲಿ ಕುಳಿತು ಈಶ್ವರನಲ್ಲಿ ಈಶ್ವರ ಚಿತ್ತೆ ಶಿವಚಿತ್ತಂ ಶಿವಜ್ಞಾನಂ ಇದೆಲ್ಲವನ್ನು ಪಡೆದು ಈಶ್ವರ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ದೇವಾಲಯದ ಪರವಾಗಿ ಹಾಗೂ ಅರ್ಚಕರ ಪರವಾಗಿ ನಾವು ಹೇಳಿಕೊಳ್ಳುತ್ತಿದ್ದೇವೆ ಹಾಗೂ ತಿಳಿಸುತ್ತಿದ್ದೇವೆ. ಇನ್ನ ಪೊಲೀಸ್ನವನ್ನೆಲ್ಲ ಕರ್ಕೊಂಡ್ಬಂದ್ಬಿಡಿ, ಅಲ್ಲಿರೋ ಪೊಲೀಸ್ನವನ್ನೆಲ್ಲ ಕರ್ಕೊಂಡ್ಬಂದ್ಬಿಡಿ. ಬೇಡ ಅಂತಾನೆ ನಾನು ಹೇಳಿದೆ. ಇವತ್ತಿನ ವಿಶೇಷದಲ್ಲಿ ಸೂರ್ಯ ಪೂಜೆ ಆಗಿ ಈಗ ಮಹಾಮಂಗಳಾರತಿ ಆಗಿದೆ. ಸೂರ್ಯ ಸ್ಪರ್ಶದಿಂದ ಸ್ಪರ್ಶದೋಷ ಶಾಂತಿ ಅಂತ ಒಂದಿರುತ್ತೆ. ಸಾಮಾನ್ಯವಾಗಿ ಸರ್ ನೀವು ಹೇಳ್ದಾಗೆಲ್ಲ ಬಾಗಿಲು ತೆಗೆದು ನೀವು ಹೇಳ್ದಾಗೆಲ್ಲ ಬಾಗಿಲು ಹಾಕಲ್ಲ, ತಳ್ಳಾಕ್ಬಿಡ್ತಾರೆ. ಆಮೇಲೆ ಸೂರ್ಯ ಸ್ಪರ್ಶದಿಂದ ಮೊದಲೇ ನಮ್ಮಲ್ಲಿ ಗಂಗಾಧರ ಯಾವಾಗಲೂ ಜಲವನ್ನು ಇಟ್ಕೊಂಡಿರೋಂಥವನು. ಅದರಿಂದನೇ ಗವಿ ಗಂಗಾಧರೇಶ್ವರ. ಆ ಗಂಗೆಯನ್ನು ಇವತ್ತು ಸೂರ್ಯ ತನ್ನ ತಾಪದಿಂದ ಸ್ಪರ್ಶ ಮಾಡಿರೋದ್ರಿಂದ ಸ್ಪರ್ಶದೋಷ ನಿವಾರಣಾರ್ಥ ಹೇಳಿದ್ದಾರೆ. ಕ್ಷೀರೋದಾರ್ಣವ ಸಂಭವ. ಆ ಕ್ಷೀರಾಭಿಷೇಕ ಮಾಡುವಾಗ ಕಪ್ಪಿಗಿರೋ ಲಿಂಗ ಎಳ್ಳಿಗೆ ಕಾಣಿಸ್ತಿದೆ ಅಂದಾಗ ಎಷ್ಟು ವೈಶಿಷ್ಟ್ಯತೆ ಇದೆ. ಆ ರೀತಿಯಾಗಿ ಆ ಶಿವನನ್ನ ಈಗ ಅರ್ಚಕರು ಮಂಗಳಾರತಿ ಮಾಡ್ತಿದ್ದಾರೆ. ಯಾರಿಗೆ ಮಾಡ್ತಿದ್ದಾರೆ? ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ.
ಗವಿಗಂಗಾಧರನ ಸನ್ನಿಧಿಯಲ್ಲಿ ಪ್ರತಿ ವರ್ಷ ನಡೆಯುವಂಥ ಚಮತ್ಕಾರ, ಆ ವಿಸ್ಮಯ ಈ ಬಾರಿ ನಡೆದಿಲ್ಲ. ಕಾರಣ ಮೋಡ ಮುಸುಕಿದ ವಾತಾವರಣ ಇತ್ತು. ಮೋಡ ಮುಸುಕಿದ ವಾತಾವರಣದ ಕಾರಣಕ್ಕಾಗಿ ಸೂರ್ಯನಿಗೆ ಮೋಡ ಅಡ್ಡ ಬಂದ ಪರಿಣಾಮ ಸೂರ್ಯ ರಶ್ಮಿ ಅಂದರೆ ಬೆಳಕು ದೇವಸ್ಥಾನದ ಒಳಗೆ ಬಿದ್ದಿಲ್ಲ. ಇಲ್ಲ ಅಂತಾದರೆ ಪ್ರತಿ ವರ್ಷ ನಂದಿಯ ವಿಗ್ರಹದ ಮುಖಾಂತರ ಹಾದು ಶಿವಲಿಂಗದ ಮೇಲೆ ಬೆಳಕು ಬೀಳುತ್ತೆ. 3 ನಿಮಿಷಗಳ ಕಾಲ ಬೆಳಕು ಶಿವಲಿಂಗದ ಮೇಲೆ ಇರುತ್ತೆ. ಆ ಸಂದರ್ಭದಲ್ಲಿ ಪೂಜೆ ಆಗುತ್ತೆ, ಅಭಿಷೇಕ ಆಗುತ್ತೆ. ಇವತ್ತು ಅಭಿಷೇಕ ಪೂಜೆ ಎಲ್ಲವೂ ಕೂಡ ಆಗಿದೆ. ಆದರೆ ಸೂರ್ಯನ ಅಭಿಷೇಕ ಆಗಿಲ್ಲ, ಸೂರ್ಯನ ರಶ್ಮಿ ಬಿದ್ದಿಲ್ಲ. ಸೊ ಇದು ಭಕ್ತಾದಿಗಳನ್ನು ನಿರಾಸೆ ಮೂಡಿಸಿದೆ ಮತ್ತು ಆತಂಕವೂ ಕೂಡ ಸಹಜವಾಗೇ ಇದೆ. ಆಸ್ತಿಕ ಭಕ್ತಾದಿಗಳಿಗೆ ಒಂದು ಆತಂಕ ಇದೆ, ಏನಾಗಿಬಿಡುತ್ತೋ ಅನ್ನೋದು. ಯಾಕಂತಂದರೆ ಈ ಹಿಂದೆ 2 ಬಾರಿ ಈ ರೀತಿ ಆಗಿತ್ತಂತೆ. ಇದು 3ನೇ ಬಾರಿ ಈ ರೀತಿ ಆಗ್ತಾ ಇರೋದು. ಒಂದು ಗವಿಗಂಗಾಧರನ ಭಕ್ತರ ನಂಬಿಕೆಯ ಪ್ರಕಾರ ಏನೋ ಕೆಟ್ಟದಾಗ್ಬಿಡುತ್ತೆ ಅನ್ನುವಂಥ ಯೋಚನೆ ಇರುತ್ತೆ ಈ ರೀತಿಯಾದಂಥ ಸಂದರ್ಭದಲ್ಲಿ. ಆದರೆ ಶಿವನ ಕೃಪಾದೃಷ್ಟಿ ಜಗತ್ತಿನ ಮೇಲೆ ಇರುತ್ತೆ ಅನ್ನೋ ಆಶಯದೊಂದಿಗೆ ಏನೂ ಆಗಲ್ಲ ಅನ್ನುವಂಥ ನಂಬಿಕೆಯನ್ನು ನಾವೆಲ್ಲರೂ ಕೂಡ ಇಟ್ಕೊಳ್ಬೇಕು ಅಂತ ಧಾರ್ಮಿಕ ಚಿಂತಕರು ಹೇಳ್ತಾರೆ. ನೋಡ್ತಾ ಇದ್ದೀರಿ, ಸದ್ಯ ದೇವರಿಗೆ ಪೂಜೆ ಸಲ್ಲಿಸ್ತಾ ಇರೋದು ಮತ್ತು ಭಕ್ತಾದಿಗಳನ್ನು ಅಲೋ ಮಾಡ್ತಾ ಇದ್ದಾರೆ. ದೇವಸ್ಥಾನದ ಒಳಗೆ ಹೋಗೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗ್ತಾ ಇದೆ. ಸೂರ್ಯ ರಶ್ಮಿ ಸ್ಪರ್ಶ ಆಗಲಿಲ್ಲ ಅನ್ನೋ ಕಾರಣಕ್ಕಾಗಿ ದೋಷ ಪರಿಹಾರಕ್ಕಾಗಿ ಪೂಜೆಯನ್ನು ಕೂಡ ಮಾಡಲಾಗತ್ತೆ ಗವಿಗಂಗಾಧರನ ಸನ್ನಿಧಿಯಲ್ಲಿ ಅನ್ನೋ ಮಾಹಿತಿಯೂ ಕೂಡ ಈಗ ಸಿಗ್ತಾ ಇದೆ. ದೋಷ ಪರಿಹಾರದ ಕಾರಣಕ್ಕಾಗಿ ವಿಶೇಷ ಪೂಜೆಯನ್ನು ಕೂಡ ಮಾಡಲಾಗುತ್ತೆ. ಈ ಬಾರಿ ಯಾವತ್ತಿನಂತೆ ಸೂರ್ಯ ರಶ್ಮಿ ಸ್ಪರ್ಶವಾಗದ ಕಾರಣದಿಂದಾಗಿ ದೋಷ ನಿವಾರಣೆಗೋಸ್ಕರ ಪೂಜೆಯನ್ನು ಮಾಡಲಾಗುತ್ತೆ ಅನ್ನುವಂಥ ಮಾಹಿತಿಯೂ ಕೂಡ ಸಿಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.